ಅಲೆಮಾರಿ ಸುಡುಗಾಡು ಸಿದ್ದರ ಕಾಲೋನಿ ಅಭಿವೃದ್ಧಿಯ ಕ್ರಮಕ್ಕಾಗಿ ಮುಂದಾದ ಶಾಸಕ ಎನ್ವೈ ಗೋಪಾಲಕೃಷ್ಣ. ಮೊಳಕಾಲ್ಮೂರು ತಾಲೂಕಿನ ರಾಯಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಲೆಮಾರಿ ಸುಡುಗಾಡು ಸಿದ್ದರ ಕಾಲೋನಿ ಮಳೆಯ ಅವಾಂತರದಿಂದ ಸಂಪೂರ್ಣ ಹಾಳಾಗಿದ್ದು, ಅದನ್ನು ಮನಗೊಂಡ ಕ್ಷೇತ್ರದ ಶಾಸಕರಾದ ಶ್ರೀಯುತ ಎನ್ವೈ ಗೋಪಾಲಕೃಷ್ಣ ಅವರು ಖುದ್ದು ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕಿಸಿ ಸಮಸ್ಯೆ ನಿವಾರಣೆಗೆ ಶ್ರಮಿಸುವುದಾಗಿ ಕಾಲೋನಿಯ ಜನತೆಗೆ ಭರವಸೆ ನೀಡಿದರು. ಅದರಂತೆ ಇಂದು ಶಾಸಕರು ಈ ಅಲೆಮಾರಿ ಸುಡುಗಾಡು ಸಿದ್ದರ ಕಾಲೋನಿ ಅಭಿವೃದ್ಧಿಗೆ ಸಂಬಂಧಿಸಿದ ಉನ್ನತ ಮಟ್ಟದ ಅಧಿಕಾರಿಗಳನ್ನು ಕರೆಸಿ ಸಮಸ್ಯೆ ಕುರಿತು ಕೂಲಂಕುಷವಾಗಿ ಮಾಹಿತಿ ಕಲೆ ಹಾಕಿದರು. ಅಲ್ಲದೆ ಈ ಸಮಸ್ಯೆ ನಿವಾರಣೆಗೆ ಆದಷ್ಟು ಬೇಗನೆ ಕಾರ್ಯಪ್ರವೃತ್ತರಾಗಲು ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಮಳೆಯ ಅವಾಂತರದಿಂದ ಹಾಳಾಗಿರುವ ಈ ಅಲೆಮಾರಿ ಸುಡುಗಾಡು ಸಿದ್ದರ ಕಾಲೋನಿ ಅಭಿವೃದ್ಧಿಗೆ ಸಂಬಂಧಿಸಿದ ಉನ್ನತ ಮಟ್ಟದ ಅಧಿಕಾರಿಗಳನ್ನು ಕರೆಸಿ ಸಭೆ ನಡೆಸಿ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇಲ್ಲಿರುವ ಬಡಾವಣೆಯು ಸಿರಿಕಲ್ಚರಲ್ ಡಿಪಾರ್ಟ್ಮೆಂಟ್ಗೆ ಸೇರಿದ ಜಮೀನಿನಲ್ಲಿ ಸುಮಾರು 89 ನಿವೇಶನಗಳು ಮಂಜೂರು ಮಾಡಲಾಗಿದೆ. ಅದರಲ್ಲಿ 49 ಕುಟುಂಬಗಳು ವಾಸವಿದ್ದು, ಅದರಲ್ಲಿ 19 ಕುಟುಂಬಗಳ ಮನೆ ನಿರ್ಮಾಣಕ್ಕೆ ಅರ್ಹತೆ ಪಡೆದಿದ್ದು, ಅವುಗಳನ್ನು ಅತ್ಯಂತ ಶೀಘ್ರವಾಗಿ ನಿರ್ಮಿಸಲು ಆದೇಶಿಸಿದ್ದೇನೆ. ಉಳಿದ ಕುಟುಂಬಗಳಿಗೆ ಮುಂದಿನ ದಿನಗಳಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ಮನೆಗಳನ್ನು ನಿರ್ಮಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಯುತ ಪ್ರಕಾಶ್, ಎಇಇ ನಾಗನಗೌಡ, ನಿರ್ಮಿತ ಕೇಂದ್ರದ ಎಇಇ ಮಲ್ಲಿಕಾರ್ಜುನ್, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಪ್ರಕಾಶ್, ತಾಲೂಕು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಎಸ್ ಖಾದರ್, ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲೇಮುಲ್ಲಾ, ಪಟ್ಟಣ ಪಂಚಾಯಿತಿ ಸದಸ್ಯ ಗೋಪಾಲ್ ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು, ಮುಖಂಡರು ಉಪಸ್ಥಿತರಿದ್ದರು. ಹರೀಶ್, ಎನ್ಕೆಎಸ್ ಟಿವಿ 4 ನ್ಯೂಸ್, ನಾಯಕನಹಟ್ಟಿ. ಮೊಳಕಾಲ್ಮೂರು ತಾಲೂಕು ಈ ಸೇರಿರ್ತಕ್ಕಂಥ ರಾಯಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಹೊಂದಿರತಕ್ಕಂಥ ಜಮೀನನ್ನು ಸರ್ಕಾರದವರು ಗುರುತಿಸ್ಬಿಟ್ಟು ಅಲ್ಲಿ ಅಲೆಮಾರಿ ಜನಕ್ಕೋಸ್ಕರ ಸುಮಾರು 89 ಸೈಟ್ಗಳನ್ನು ಮಾಡಲಾಗಿದ್ದು, ಅದರಲ್ಲಿ ಅಲ್ಲಿರ್ತಕ್ಕಂಥ ಸ್ಥಳವೊಂದಿಗೆ ಈಗಾಗಲೇ ಮಾಹಿತಿ ಪ್ರಕಾರ 49 ಮಾತ್ರ ಕುಟುಂಬಗಳಲ್ಲಿದ್ದಾವೆ. 49 ಕುಟುಂಬ ಮಾತ್ರ ಅಲ್ಲಿ ವಾಸ ಮಾಡ್ತಕ್ಕಂಥವು. 49ರಲ್ಲಿ ಕೂಡ ಈಗ 19 ಜನ ಮಾತ್ರ ಈ ಹಕ್ಕುಪತ್ರಕ್ಕೆ ಮತ್ತು ಮನೆ ಕಟ್ಟಲಿಕ್ಕೆ ಎಲಿಜಿಬಿಲಿಟಿ ಇದೆ. ಉಳಿದಂಥ ಜನಗಳಿಗೆ ಅದು ಸಂಬಂಧಪಟ್ಟಿರ್ತ ದಾಖಲಾತಿಗಳಂದರೆ ಹಿಂದೆ ಅಧಿಕಾರಿಗಳು ಕಳಿಸ್ತಾರೆ. ಈಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಇನ್ಕಮ್ ಸರ್ಟಿಫಿಕೇಟು, ಆಮೇಲೆ ಜೊತೆಗೆ ರೇಷನ್ ಕಾರ್ಡು, ಆಮೇಲೆ ಆಧಾರ್ ಕಾರ್ಡು ಕಂಪಲ್ಸರಿ ಬೇಕಾಗುತ್ತೆ. ಅದನ್ನು ಅವ್ರ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನ ಮಾಡಬೇಕು. ಅಲ್ಲಿರ್ತಕ್ಕಂಥ ಫಲಾನುಭವಿಗಳ ಆಯ್ಕೆ ಮಾಡಬೇಕು ಅಂದರೆ ಅವರು ಈ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ವಿಷಯವನ್ನು ಇಮ್ಮಿಡಿಯೇಟಾಗಿ ಸರ್ಕಾರಕ್ಕೆ ತಾಲೂಕ್ ಪಂಚಾಯತಿ ಇಒ ಅವರಿಗೆ ಸಲ್ಲಿಸ್ತಕ್ಕಂಥ ಕೆಲಸಗಳೆಲ್ಲ ಆಗಬೇಕು. ಈಗ 19 ಜನಗಳು ಉಳಿದಿರ್ತಕ್ಕಂಥ ಜನರಿಗೆ ಇವತ್ತೇ ನಮ್ಮ ಇಒ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕ್ ಪಂಚಾಯತ್ ಎಲ್ಲ ಅಧಿಕಾರಿಗಳಿದ್ದು ಚರ್ಚಿಸಲಾಗಿ, ಆಮೇಲೆ ಜೊತೆಗೆ ರಾಜೀವ್ ಗಾಂಧಿ ನಿಗಮದ ಜನರಲ್ ಮ್ಯಾನೇಜರ್ ಆಗಿರ್ತಕ್ಕಂಥ ಪರಶುರಾಮ ಗೌಡರ ಹತ್ರನೂ ಕೂಡ ಚರ್ಚೆ ಮಾಡಿ 19 ಜನ ಎಲಿಜಿಬಿಲಿಟಿ ಇರೋದ್ರೆ ಆದಷ್ಟು ಬೇಗ ನೀವು ಸರ್ಕಾರದ ವತಿಯಿಂದ ಅಂದರೆ ಜಿಲ್ಲಾಧಿಕಾರಿಗಳ ಮೂಲಕ ಅದು ರವಾನೆ ಮಾಡಿದರೆ ಹಕ್ಕುಪತ್ರಗಳನ್ನು ಕೂಡಲೇ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಆಗಲೇ ಆಶ್ವಾಸನೆ ಆಗಿದೆ. ಇದನ್ನು ಆಗಲೇ ನಮ್ಮ ಅಧಿಕಾರಿಗಳು ಕೂಡ ಕಾರ್ಯೋನ್ಮುಖರಾಗಿ ಈಗಾಗಲೇ ಕೆಲಸ ಮಾಡ್ತಕ್ಕಂಥ ಈಗಾಗಲೇ ನಾವು ಒಳಗೊಂಡಿದ್ವಿ. ಆದಷ್ಟು ಬೇಗನೆ ಅಲ್ಲಿರ್ತಕ್ಕಂಥ ಸಮಸ್ಯೆನ ಹಿಂದೆ ಏನು ನಾನು ಪರಿಶೀಲನೆ ಮಾಡಿದ್ದೀನಿ ಅದನ್ನು ನಾವು ಕೊಟ್ಟಂಥ ಮಾತಿನ ಪ್ರಕಾರ ನಡೀತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಸಿಟ್ ಮಾಡಿದ್ರು. ಇದಕ್ಕೆ ನಾವು ನಿರ್ಮಿತಿ ಕೇಂದ್ರದಿಂದ ಟೋಟಲ್ ಆಗಿ 336 ಲಕ್ಷಗಳ ಪ್ರಪೋಸಲನ್ನು ಕಳಿಸಿದ್ವಿ. ಇದರಲ್ಲಿ CC ರಸ್ತೆ ಅಭಿವೃದ್ಧಿ, ಲೇಔಟ್ ಅಭಿವೃದ್ಧಿ, ವಿದ್ಯುತೀಕರಣ ಮತ್ತು ಅಂಗನವಾಡಿ ಕಟ್ಟಡಗಳು, ಶಾಲಾ ಕಟ್ಟಡಗಳು ಎಲ್ಲವನ್ನು ಸೇರಿಸಿ ನಾವು ಒಂದು 336 ಲಕ್ಷಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸಿದ್ವಿ. ಆದರೆ ನಮಗೆ ರಿಲೀಸ್ ಆಗಿದ್ದ ಅಮೌಂಟು 169,89,000 ರಿಲೀಸ್ ಆಯಿತು. ಇದರಲ್ಲಿ ಏನಿದೆ ಅಂತಂದರೆ ಬಡಾವಣೆ ರಚನೆ ಮಾಡೋದು, ಮತ್ತು ಕಾಲೋನಿಯಲ್ಲಿ CC ರಸ್ತೆ, ವಿದ್ಯುತೀಕರಣ ಮತ್ತು CC ರಸ್ತೆ, ಬಾಕ್ಸ್ ಚರಂಡಿ ಇವೆಲ್ಲ ಕಾಮಗಾರಿಗಳನ್ನ ನಮಗೆ ವಹಿಸಿದ್ರು. ಏನು ಅಂದಾಜು ಪಟ್ಟಿ ಅಂತಲೇ ನಾವೆಲ್ಲ ಕಾಮಗಾರಿಗಳನ್ನ ಪೂರ್ಣಗೊಳಿಸಿ ಸಂಬಂಧಪಟ್ಟವರಿಗೆ ಹಸ್ತಾಂತರ ಮಾಡಿದ್ವಿ. ಯಾವುದೇ ರೀತಿಯಂಥ ಕಟ್ಟಡ ಮನೆಗಳಾಗಲಿ ನೀಡಿಲ್ಲ. ಇವಾಗ ತಾಲೂಕ್ ಪಂಚಾಯತಿ ಮುಖಾಂತರ ರಾಜೀವ್ ಗಾಂಧಿ ನಿಗಮಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ.